ನಮಸ್ಕಾರ. ಗರ್ಭಾವಸ್ಥೆಯಲ್ಲಿ ಆರೋಗ್ಯಕರ ಆಹಾರವೇ ಎಲ್ಲ ಅಂತ ಅಂದ್ಕೊಂಡಿರ್ತೀವಿ ಅಲ್ವಾ? ಆದ್ರೆ ಒಳ್ಳೆ ಮನೆಯೂಟ ಮಾಡ್ತಿದ್ರೂ ಕೂಡ ಹುಟ್ಟೋ ಮಗುವಿನ ಆರೋಗ್ಯಕ್ಕೆ ಅದು ಸಾಕಾಗಲ್ಲ ಅಂದ್ರೆ ನಿಮ್ಗೆ ಆಶ್ಚರ್ಯ ಆಗತ್ತೆ. ಏನಿದು ವಿರೋಧಾಭಾಸ? ಬನ್ನಿ, ಇದರ ಹಿಂದಿನ ಸತ್ಯವನ್ನ ಇವತ್ತು ಅರ್ಥ ಮಾಡ್ಕೊಳ್ಳೋಣ. ಮೊದಲನೇದಾಗಿ ಗರ್ಭಾವಸ್ಥೆಯ ಪೋಷಣೆ ಅನ್ನೋದು ಕೇವಲ 9 ತಿಂಗಳ ಕಥೆಯಲ್ಲ. ಅದು ಹುಟ್ಲಿರುವ ಮಗುವಿನ ಇಡೀ ಜೀವನದ ಆರೋಗ್ಯಕ್ಕೆ ಅಡಿಪಾಯ ಹಾಕತ್ತೆ. ತಾಯಿಯ ಗರ್ಭದಲ್ಲೇ ಮಗುವಿನ ಭವಿಷ್ಯವನ್ನ ಹೇಗೆ ರೂಪಿಸಬಹುದು ಅಂತ ನೋಡೋಣ. ನೋಡಿ, ಇದು ತುಂಬಾ ಜನ ಕೇಳೋ ಪ್ರಶ್ನೆ. ನಾನು ಚೆನ್ನಾಗಿ ಮನೆಯೂಟ ಮಾಡ್ತೀನಿ, ಬೇಳೆ ಸಾರು ಮೊಸರನ್ನ ಎಲ್ಲ ತಿಂತೀನಿ, ಆದ್ರೂ ಯಾಕೆ ಟ್ಯಾಬ್ಲೆಟ್ಸ್ ತಗೋಬೇಕು ಅಂತ. ನಮ್ಮ ಸಾಂಪ್ರದಾಯಿಕ ಊಟ ಖಂಡಿತ ಒಳ್ಳೆದೆ, ಆದರೆ ನಮ್ಮ ಜೀವನ ಶೈಲಿ ಬದಲಾಗಿದೆ ಅಲ್ವಾ? ಹೊಸ ವೈಜ್ಞಾನಿಕ ಸಂಶೋಧನೆಗಳು ಕೆಲವು ಅಚ್ಚರಿಯ ಸತ್ಯಗಳನ್ನ ನಮ್ಮ ಮುಂದೆ ಇಡ್ತಿವೆ. ಅದರಲ್ಲೊಂದು ಕಾನ್ಸೆಪ್ಟ್ ಫೀಟಲ್ ಪ್ರೋಗ್ರಾಮಿಂಗ್. ಕೇಳೋಕೆ ಸ್ವಲ್ಪ ಟೆಕ್ನಿಕಲ್ ಅನ್ಸಿದ್ರೂ ಇದು ತುಂಬಾ ಸಿಂಪಲ್. ಅಂದ್ರೆ ತಾಯಿ ಗರ್ಭದಲ್ಲಿರುವಾಗ ಸಿಗೋ ಪೋಷಣೆ ಹುಟ್ಟೋ ಮಗುವಿನ ಇಡೀ ಜೀವನದ ಆರೋಗ್ಯದ ಬ್ಲೂ ಪ್ರಿಂಟ್ ಬರೆಯುತ್ತೆ. ಅಬ್ಬಾ! ಅಂದ್ರೆ ಮಗುವಿಗೆ 40-45 ವರ್ಷ ಆದ್ಮೇಲೆ ಬರೋ ಶುಗರ್ ಅಥವಾ ಹಾರ್ಟ್ ಪ್ರಾಬ್ಲಮ್ಗಳ ಬೀಜ ಗರ್ಭದಲ್ಲೇ ಬಿತ್ತನೆ ಆಗ್ಬೋದು ಅಂತ ಅರ್ಥ. ಹಾಗಾದ್ರೆ ನಾವು ಆರೋಗ್ಯಕರ ಅಂತ ಅನ್ಕೊಂಡಿರೋ ಊಟದಲ್ಲಿ ನಿಜವಾಗಿ ಯಾವ ಪೋಷಕಾಂಶಗಳು ಮಿಸ್ ಆಗ್ತಿರಬಹುದು? ಆ ಕಾಣದ ಕೊರತೆಗಳು ಯಾವುವು? ಬನ್ನಿ ಒಂದೊಂದಾಗಿ ನೋಡೋಣ. ಇಲ್ಲಿ ಮುಖ್ಯವಾಗಿ 2 ದೊಡ್ಡ ಸವಾಲುಗಳಿವೆ. ಒಂದು ಕಡೆ ವಿಟಮಿನ್ ಬಿ12 ಕೊರತೆ, ಇದನ್ನ ಗುಪ್ತ ಹಸಿವು ಅಂತಾನೆ ಕರೀತಾರೆ. ಮತ್ತೊಂದು ಕಡೆ ವಿಟಮಿನ್ ಡಿ ಕೊರತೆ, ಇದನ್ನ ಸೂರ್ಯನ ಬೆಳಕಿನ ವಿರೋಧಾಭಾಸ ಅಂತಾರೆ. ಈ 2 ಗರ್ಭಾವಸ್ಥೆಯಲ್ಲಿ ತುಂಬಾನೇ ಮುಖ್ಯ. ಈ ಬಿ12 ಕೊರತೆ ಅದರಲ್ಲೂ ಸಸ್ಯಾಹಾರಿಗಳಲ್ಲಿ ಯಾಕೆ ಜಾಸ್ತಿ ಕಾಣಿಸ್ತೆ ಗೊತ್ತಾ? ಯಾಕಂದ್ರೆ ವಿಟಮಿನ್ ಬಿ12 ಗಿಡಗಳಲ್ಲಿ ಸಿಗಲ್ಲ. ಇದು ಮಣ್ಣಲ್ಲಿರೋ ಬ್ಯಾಕ್ಟೀರಿಯಾಗಳಿಂದ ತಯಾರಾಗುತ್ತೆ. ಪ್ರೆಗ್ನೆನ್ಸಿ ಟೈಮ್ನಲ್ಲಿ ಇದರ ಅವಶ್ಯಕತೆ 10 ಪಟ್ಟು ಜಾಸ್ತಿ ಆಗುತ್ತೆ. ಕೇವಲ ಹಾಲು ಮೊಸರಿಂದ ಇದನ್ನ ಪೂರೈಸೋದು ತುಂಬಾನೇ ಕಷ್ಟ. ಇದು ಮಗುವಿನ ಮೆದುಳಿನ ಬೆಳವಣಿಗೆಗೆ ಅತಿ ಅವಶ್ಯಕ. 84%, 84%. ಇದೇನಿದು ಅಂದ್ರ? ಇದು ಭಾರತದ ಗರ್ಭಿಣಿಯರಲ್ಲಿ ಕಾಣಿಸಿಗೋ ವಿಟಮಿನ್ ಡಿ ಕೊರತೆಯ ಪ್ರಮಾಣ. ಅಬ್ಬಬ್ಬಾ! ವರ್ಷಪೂರ್ತಿ ಸೂರ್ಯನ ಬೆಳಕಿರೋ ನಮ್ಮ ದೇಶದಲ್ಲಿ ಈ ನಂಬರ್ ಕೇಳಿದ್ರೆ ಶಾಕ್ ಆಗತ್ತಲ್ವಾ? ಹಾಗಿದ್ರೆ ಈ ವಿಚಿತ್ರ ವಿರೋಧಾಭಾಸಕ್ಕೆ ಕಾರಣವೇನು? 3 ಮುಖ್ಯ ಕಾರಣಗಳಿವೆ. ಮೊದಲನೇದ್ದು ನಮ್ಮ ಚರ್ಮದಲ್ಲಿರೋ ಮೆಲನಿನ್. ಇದು ಒಂದ್ ರೀತಿ ನ್ಯಾಚುರಲ್ ಸನ್ಸ್ಕ್ರೀನ್ ತರ ಕೆಲಸ ಮಾಡಿ ವಿಟಮಿನ್ ಡಿ ಉತ್ಪಾದನೆಯನ್ನ ಕಡಿಮೆ ಮಾಡುತ್ತೆ. ಎರಡನೇದ್ದು ನಮ್ಮ ಜೀವನ ಶೈಲಿ. ನಾವು ಬಿಸಿಲಿಗೆ ಮೈಯೊಡ್ಡೋಕೆ ಹಿಂಜರ್ತೀವಿ. ಮೂರನೇದ್ದು ನಗರಗಳಲ್ಲಿ ಹೆಚ್ಚಾಗ್ತಿರೋ ವಾಯುಮಾಲಿನ್ಯ. ಇದು ಕೂಡ ಒಂದು ದೊಡ್ಡ ಕಾರಣ. ಈ ಕೊರತೆಗಳು ಒಂದೊಂದಾಗಿ ಬರೋದಿಲ್ಲ, ಅದೇ ದೊಡ್ಡ ಸಮಸ್ಯೆ. ಬದಲಿಗೆ ಅವು ಒಂದಕ್ಕೊಂದು ಸೇರ್ಕೊಂಡು ಒಂದು ವಿಷವರ್ತುಲವನ್ನೇ ಸೃಷ್ಟಿ ಮಾಡಿಬಿಡ್ತವೆ. ಇದರ ಪರಿಣಾಮ ನಾವು ಅಂದ್ಕೊಂಡಿದ್ದಕ್ಕಿಂತ ತುಂಬಾನೇ ಗಂಭೀರವಾಗಿರುತ್ತೆ. ಉದಾಹರಣೆಗೆ, ವಿಟಮಿನ್ ಡಿ ಕೊರತೆ ಒಂದೇ ಇದ್ರೆ ಗರ್ಭಾವಸ್ಥೆಯಲ್ಲಿ ಬರುವ ಅಧಿಕ ರಕ್ತದೊತ್ತಡ ಅಂದ್ರೆ ಪ್ರೀ ಎಕ್ಲಾಂಪ್ಸಿಯಾದ ರಿಸ್ಕ್ 40%ನಷ್ಟು ಜಾಸ್ತಿ ಆಗುತ್ತೆ. ಅಷ್ಟೇ ಅಲ್ಲ, ಮಗು ಕಡಿಮೆ ತೂಕದಲ್ಲಿ ಹುಟ್ಟೋದು ಅಥವಾ ಸಿ-ಸೆಕ್ಷನ್ ಆಗೋ ಸಾಧ್ಯತೆಗಳು ಹೆಚ್ಚಾಗ್ತವೆ. ಇನ್ನು ಕಬ್ಬಿಣಾಂಶದ ಕೊರತೆ ಅಂದ್ರೆ ರಕ್ತಹೀನತೆ. ಇದರ ಪರಿಣಾಮವನ್ನು ನೋಡಿ. ವಿಶ್ವ ಆರೋಗ್ಯ ಸಂಸ್ಥೆ ಹೇಳೋ ಪ್ರಕಾರ ತಾಯಂದಿರ ಮರಣಗಳಲ್ಲಿ 8% ನೇರವಾಗಿ ರಕ್ತಹೀನತೆಯಿಂದಾನೇ ಆಗುತ್ತೆ. ಇದು ನಾವು ಸುಲಭವಾಗಿ ತಡೆಯಬಹುದಾದ ಒಂದು ದುರಂತ. ನೋಡಿ, ಇದೊಂದು ವಿಷವರ್ತುಲದ ಹಾಗೆ. ವಿಟಮಿನ್ ಡಿ ಕೊರತೆ ಇದ್ರೆ ಕಬ್ಬಿಣಾಂಶದ ಕೊರತೆ ಇನ್ನೂ ಜಾಸ್ತಿ ಆಗುತ್ತೆ. ಅದೇ ಟೈಮ್ನಲ್ಲಿ ಕಬ್ಬಿಣಾಂಶದ ಕೊರತೆ ಇದ್ರೆ ದೇಹ ವಿಟಮಿನ್ ಡಿಯನ್ನ ಸರಿಯಾಗಿ ಹೀರ್ಕೊಳ್ಳಲ್ಲ. ಸೊ ಒಂದಕ್ಕೊಂದು ಲಿಂಕ್ ಆಗಿ ಇದರಿಂದ ಹೊರಗೆ ಬರೋದು ತುಂಬಾ ಕಷ್ಟ ಆಗತ್ತೆ. ಸರಿ, ಇಷ್ಟೆಲ್ಲ ಸಮಸ್ಯೆಗಳ ಬಗ್ಗೆ ಮಾತಾಡಿದ್ವಿ. ಈಗ ಪರಿಹಾರದ ಕಡೆ ಗಮನ ಕೊಡೋಣ ಅಲ್ವಾ? ಅದೃಷ್ಟವಶಾತ್ ವೈದ್ಯಕೀಯ ತಜ್ಞರ ಮಾರ್ಗಸೂಚಿಗಳು ನಮ್ಗೊಂದು ಸ್ಪಷ್ಟವಾದ ದಾರಿಯನ್ನ ತೋರಿಸ್ತವೆ. ನಾವು ಇಲ್ಲಿ ಹೇಳೋ ಸಲಹೆಗಳು ಕೇವಲ ಅಭಿಪ್ರಾಯಗಳಲ್ಲ. ಇವು ಭಾರತದ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರ ಒಕ್ಕೂಟ ಇದೆಯಲ್ಲ, ಅಂದ್ರೆ FOGSI, ಅವರು ಕೊಟ್ಟಿರೋ ವೈಜ್ಞಾನಿಕ ಪುರಾವೆ ಆಧಾರಿತ ಮಾರ್ಗಸೂಚಿಗಳು. ಸೊ ಈ ಮಾಹಿತಿ ತುಂಬಾನೇ ನಂಬಿಕೆಗೆ ಅರ್ಹವಾದದ್ದು. ಫಾಗ್ಸಿ ಮತ್ತು ICMR-ನಂತಹ ಅಧಿಕೃತ ಸಂಸ್ಥೆಗಳು ಏನ್ ಹೇಳ್ತಾವೆ ಅಂದ್ರೆ, ಗರ್ಭಾವಸ್ಥೆಯಲ್ಲಿ ವಿಟಮಿನ್ ಬಿ12, ವಿಟಮಿನ್ ಡಿ ಮತ್ತು ಕಬ್ಬಿಣಾಂಶದ ಸಪ್ಲಿಮೆಂಟ್ಸ್ ತಗೊಳ್ಳೋದು ಅತ್ಯಗತ್ಯ. ಪ್ರತಿಯೊಬ್ಬರಿಗೂ, ಅದರಲ್ಲೂ ವಿಶೇಷವಾಗಿ ಸಸ್ಯಾಹಾರಿಗಳಿಗೆ ಮತ್ತು ನಮ್ಮ ದಕ್ಷಿಣ ಏಷ್ಯಾದ ಜನರಿಗೆ ಇವುಗಳ ಅವಶ್ಯಕತೆ ಇದ್ದೇ ಇದೆ. ಈ ಮಾತ್ರೆಗಳನ್ನ ತಗೊಳ್ಳೋದು ಅಂದ್ರೆ ನಮ್ಮ ಊಟ ಸರಿಯಿಲ್ಲ ಅಂತಲ್ಲ, ಅದನ್ನ ಹಾಗೆ ತಗೋಬಾರ್ದು. ಬದಲಿಗೆ ಅದನ್ನ ನಮ್ಮ ಮಗುವಿನ ಆರೋಗ್ಯಕರ ಭವಿಷ್ಯಕ್ಕಾಗಿ ನಾವು ಮಾಡ್ತಿರೋ ಒಂದು ಹೆಲ್ತ್ ಇನ್ಶೂರೆನ್ಸ್ ಅಂತ ಅನ್ಕೊಳ್ಬೇಕು.
ಈ ಸಪ್ಲಿಮೆಂಟ್ಸ್ ಜೊತೆ ನಮ್ಮ ಊಟದಲ್ಲೂ ಕೆಲವು ಸಂಗ ಬದಲಾವಣೆಗಳನ್ನ ಮಾಡಿಕೊಂಡ್ರೆ ಅದು ದೊಡ್ಡ ವ್ಯತ್ಯಾಸ ತರುತ್ತೆ. ಉದಾಹರಣೆಗೆ, ಮನೆಯಲ್ಲೇ ಹೆಪ್ಪು ಹಾಕಿದ ಮೊಸರು B12ಗೆ ಒಳ್ಳೆ ಸೋರ್ಸ್. ಮಧ್ಯಾಹ್ನದ ಹೊತ್ತು ಒಂದು 10-20 ನಿಮಿಷ ಬಿಸಿಲಿಗೆ ನಿಂತ್ರೆ ವಿಟಮಿನ್ ಡಿ ಸಿಗುತ್ತೆ. ಹಾಗೆ ಪಾಲಕ್ ಸೊಪ್ಪಿನ ಮೇಲೆ ಒಂದು ಸ್ವಲ್ಪ ನಿಂಬೆ ರಸ ಹಿಂಡಿದ್ರೆ ದೇಹ ಕಬ್ಬಿಣಾಂಶವನ್ನ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಹಾಗಾದ್ರೆ ಇದೆಲ್ಲವನ್ನ ಮತ್ತೆ ಫೀಟಲ್ ಪ್ರೋಗ್ರಾಮಿಂಗ್ ಅನ್ನೋ ಕಾನ್ಸೆಪ್ಟ್ಗೆ ಲಿಂಕ್ ಮಾಡೋಣ. ಗರ್ಭಾವಸ್ಥೆಯಲ್ಲಿ ನಾವು ತಗೊಳ್ಳೋ ಈ ಸಣ್ಣ ಜಾಗರೂಕತೆಯ ಹೆಜ್ಜೆಗಳು ಕೇವಲ ನಮ್ಮ ಮಗುವಿನ ಆರೋಗ್ಯವನ್ನಷ್ಟೇ ಅಲ್ಲ, ಮುಂದಿನ ಪೀಳಿಗೆಯ ಆರೋಗ್ಯವನ್ನೇ ನಿರ್ಧರಿಸ್ತವೆ. ಹಾಗಾದ್ರೆ ಇಬ್ಬರಿಗಾಗಿ ತಿನ್ನುವುದು ಅಂದ್ರೆ ಏನು? ಕೇವಲ ತಿನ್ನೋ ಪ್ರಮಾಣವನ್ನ ಡಬಲ್ ಮಾಡೋದಾ? ಅಥವಾ ನಾವು ತಿನ್ನೋ ಆಹಾರದ ಗುಣಮಟ್ಟದ ಬಗ್ಗೆ, ಪೋಷಕಾಂಶಗಳ ಬಗ್ಗೆ ಸ್ಮಾರ್ಟಾಗಿ ಯೋಚಿಸೋದಾ? ಖಂಡಿತ ನಮ್ಮ ಹಳೆಯ ನಂಬಿಕೆಗಳನ್ನ ಒಮ್ಮೆ ಮರುಪರಿಶೀಲಿಸೋಕೆ ಇದು ಸರಿಯಾದ ಸಮಯ. ಕೊನೆಯದಾಗಿ ಒಂದು ಮಾತು, ನಮ್ಮ ಗುರಿ ಕೇವಲ ಒಂದು ಆರೋಗ್ಯವಂತ ಮಗುವನ್ನ ಪಡೆಯುವುದಷ್ಟೇ ಅಲ್ಲ, ಬದಲಿಗೆ ಒಂದು ಆರೋಗ್ಯವಂತ ಪೀಳಿಗೆಯನ್ನೇ ನಿರ್ಮಿಸುವುದು. ಇದು ನಮ್ಮೆಲ್ಲರ ಜವಾಬ್ದಾರಿ.